ರಾಜ್ಯದಲ್ಲಿ ಕೊರೋನಾ ಸಂಖ್ಯೆಗಳು ನಿಧಾನವಾಗಿ ಏರಿಕೆ ಆಗ್ತಾನೆ ಇದೆ. ಸಚಿವರು ಹೇಳ್ತಾರೆ ದುಗುಡ ಬೇಡ, ಭಯ ಪಡಬೇಡಿ ಅಂತ ಹೇಳ್ತಾರೆ. ಆದರೂ ಕೂಡ ಜನಸಾಮಾನ್ಯರಲ್ಲಿ ಭಯ ಅನ್ನೋದಿದೆ ಇದೆ. ಹಾಗಾದರೆ ಏರ್ತಾ ಇರುವಂಥ ಕೊರೋನಾದ ಬಗ್ಗೆ ವೈದ್ಯರು ಏನು ಹೇಳ್ತಾರೆ? ಡಾಕ್ಟರ್ ಪವನ್ ಕುಮಾರ್ ಅವರು ಮಧುಮೇಹ ತಜ್ಞರು ನ್ಯೂಸ್ ಫಸ್ಟ್ನ ಜೊತೆಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಬನ್ನಿ. ಈಗ ಕೋವಿಡ್ ಮತ್ತೆ ಬಂದಿದೆ. ಈ ಕೋವಿಡ್ ಏನಂದರೆ ಒಮಿಕ್ರಾನ್ ಮುಂಚೆ ಏನು ಮೂರನೇ ವೇವ್ನಲ್ಲಿ ನಮಗೆ ಕಾಣಿಸ್ಕೊಂಡಿತ್ತು, ಅದರ ಉಪತಳಿಗಳು ಮಾತ್ರ ಕಾಣಿಸ್ಕೋತಾ ಇದೆ. ನಮಗೆ ಹೊಸದಾಗಿ ಮ್ಯುಟೇಷನ್ ಆಗಿರ್ತಕ್ಕಂಥ ಯಾವುದೇ ವೈರಸ್ಸು ಕೂಡ ಬಂದಿಲ್ಲ. ಇದರಲ್ಲಿ ಒಮಿಕ್ರಾನ್ನ JN.1 ಹಾಗೆ XBB ಇವೆಲ್ಲ ಬೇರೆ ಉಪತಳಿಗಳು ಕಾಣಿಸ್ಕೋತಾ ಇವೆ. ನಮಗೆ ಮುಂಚೆ ಏನು ಮೂರನೇ ವೇವ್ನಲ್ಲಿ ಬಂದಿತ್ತು ಅದೇ ಸಿಂಪ್ಟಮ್ಸು ಕೂಡ ಈಗಲೂ ಕೂಡ ಕಾಣಿಸ್ಕೋತಾ ಇವೆ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ಜ್ವರ, ಕೆಮ್ಮು, ನೆಗಡಿ, ಮೈಕೈ ನೋವು, ಹಾಗೆ ಗಂಟ್ಲು ನೋವು, ಗಂಟ್ಲು ಕೆರೆತ, ಇದರ ಜೊತೆಗೆ ಲೂಸ್ ಮೋಷನ್ಸ್ ಆಗ್ತಕ್ಕಂಥದ್ದು, ವಾಂತಿ, ಇನ್ನು ಕೆಲವರಿಗೆ ಸ್ಮೆಲ್ ಮತ್ತು ಟೇಸ್ಟ್ ಹೋಗ್ತಕ್ಕಂಥದ್ದು, ಇದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಕ್ಕಂಥದ್ದು. ಇನ್ನು ಕೆಲವರಿಗೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗಿ ನಿಮೋನಿಯಾ ಕೂಡ ಆಗಿರೋಂಥ ಚಾನ್ಸಸ್ಸು ಕೂಡ ಇವೆ. ಸೊ ನಮಗೆ ಮೂರನೇ ವೇವ್ನಲ್ಲಿ ಏನು ಬಂದಿತ್ತು ಸಿಂಪ್ಟಮ್ಸು ಈಗ ಕೂಡ ಅದೇ ರೀತಿಯಾಗಿದೆ. ನಮ್ಮ ದೇಹದ ಯಾವುದೇ ಭಾಗ ಕೂಡ ಎಫೆಕ್ಟ್ ಆಗುವಂಥ ಎಲ್ಲ ಚಾನ್ಸಸ್ಸು ಇರುತ್ತೆ. ಆದರೆ ತುಂಬ ಸಿವಿಯರ್ ಆದಾಗ ನಮ್ಮ ಬೇರೆ ಅಂಗಾಂಗಗಳು ಡ್ಯಾಮೇಜ್ ಆಗುತ್ತೆ. ಬಿಟ್ಟರೆ ನಮಗೆ ನಾರ್ಮಲಾಗಿ ಏನು ವೈರಲ್ ಫೀವರ್ಗಳಲ್ಲಿ ಕಾಣಿಸ್ಕೊಳ್ಳುತ್ತೆ, ಕಾಮನ್ ಕೋಲ್ಡ್ ಅಥವಾ ಫ್ಲೂ, ಜನರಲ್ಲಾಗಿ ಕಾಣಿಸ್ಕೊಳ್ಳೋಂಥ ಸಿಂಪ್ಟಮ್ಸ್ ಇದರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಈ ಮುಂಚೆ ನಾವು ಏನು 1ನೇ ಹಾಗೂ 2ನೇ ವೇವ್ನಲ್ಲಿ ವ್ಯಾಕ್ಸಿನ್ಗಳನ್ನು ತೆಗೆದುಕೊಂಡಿದ್ವಿ, ಹಾಗೆ ಬೂಸ್ಟರ್ ಡೋಸ್ಗಳನ್ನು ತೆಗೆದುಕೊಂಡಿದ್ವಿ. ಈಗ ಅದರಲ್ಲಿ ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ ಡೆವಲಪ್ ಆಗಿರುತ್ತೆ. ಈ ಆ್ಯಂಟಿಬಾಡೀಸ್ ನಮಗೆ ಈ ಮುಂದೆ ಕೋವಿಡ್ ಬರದೇ ಇರೋ ಹಾಗೆ ತಡೆಯುತ್ತೆ ಅಥವಾ ಹೋರಾಡೋಂಥ ಶಕ್ತಿಯನ್ನು ಹೊಂದಿರುತ್ತೆ. ಆದರೆ ಇದು ನಮಗೆ 6ರಿಂದ 8 ತಿಂಗಳುಗಳ ಕಾಲ ಮಾತ್ರ ನಮ್ಮ ದೇಹದಲ್ಲಿ ಆ ಆ್ಯಂಟಿಬಾಡೀಸ್ ಇರುತ್ತೆ. ಅದಾದಮೇಲೆ ಅದು ಕ್ಷೀಣಿಸ್ತಾ ಹೋಗುತ್ತೆ. ಈಗಾಗಲೇ ನಮಗೆ 2020, 21, 22 ಆಗ ತೆಗೆದುಕೊಂಡಿರ್ತಕ್ಕಂಥದ್ದು ಅಥವಾ ಬೂಸ್ಟರ್ ಡೋಸ್ ಅದಾದಮೇಲೆ ತೆಗೆದುಕೊಂಡಾದಮೇಲೆ ಸಾಕಷ್ಟು ಸಮಯ ಆಗಿರೋದ್ರಿಂದ ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ ಲೆವೆಲ್ಸ್ ಏನಿರುತ್ತೆ ಅದು ತುಂಬ ಕಮ್ಮಿ ಆಗಿರುತ್ತೆ. ಈಗ ತುಂಬ ಸಿವಿಯರಾಗಿ ಏನಾದರೂ ಡಿಸೀಸ್ ಬಂದರೆ ಅದ್ರ ಮೇಲೆ ಹೋರಾಡ್ತಕ್ಕಂಥ ಶಕ್ತಿ ಈಗ ನಮ್ಮ ದೇಹದಲ್ಲಿರ್ತಕ್ಕಂಥ ಆ್ಯಂಟಿಬಾಡೀಸ್ನಲ್ಲಿ ಇರೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಏನಾದರೂ ತುಂಬ ತೀವ್ರತೆಯಿಂದ ಕೂಡಿದರೆ ಆಗ ಮೋಸ್ಟ್ ಪ್ರಾಬಲಿ ಸರ್ಕಾರ ಅಥವಾ WHO ನಮಗೆ ಬೇರೆ ಗೈಡ್ಲೈನ್ಸನ್ನು ಕೊಡುತ್ತೆ. ಮತ್ತೆ ವ್ಯಾಕ್ಸಿನ್ ಬೂಸ್ಟರ್ ಡೋಸ್ ಅಥವಾ ವ್ಯಾಕ್ಸಿನನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬಂದರೂ ಬರಬಹುದು. ಈಗ ಕೋವಿಡ್ ಮತ್ತೆ ಬಂದಿರೋದ್ರಿಂದ ಯಾರೂ ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮುಂಚೆ ನಮಗೇನು 2020, 2021 ಬಂದಿತ್ತು, ಇದು ಒಂದು ಪ್ಯಾಂಡಮಿಕ್ ಆಗಿತ್ತು. ಪ್ರಪಂಚದ ಎಲ್ಲ ದೇಶಗಳಿಗೂ ಇದು ಹರಡಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಈ ಪ್ಯಾಂಡಮಿಕ್ ಯಾವಾಗ ಒಂದು ಅಂತ್ಯ ಕಾಣುತ್ತೆ, ಅಲ್ಲಲ್ಲೇ ಎಂಡಮಿಕ್ ಆಗಿ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಅಂತ ಆಗಲೇ ಹೇಳಲಾಗಿತ್ತು. ಯಾಕೆ ಅಂತಂದರೆ ಎಂಡಮಿಕ್ ಅಂತಂದರೆ ನಮಗೆ ಯಾವಾಗ ಒಂದು ಪ್ಯಾಂಡಮಿಕ್ ಒಂದು ಕೊನೆಗಾಣುತ್ತೆ, ಅದಾದ ಮೇಲೆ ಯಾವುದಾದ್ರೂ ಕೆಲವು ಸ್ಥೀಮಿತ ಪ್ರದೇಶಗಳಲ್ಲಿ ಅಥವಾ ದೇಶಗಳಲ್ಲಿ ಮಾತ್ರ ಇದು ಕಾಣಿಸ್ಕೊಂಡಾಗ ಅದನ್ನು ನಾವು ಎಂಡಮಿಕ್ ಅಂತ ಹೇಳ್ತೀವಿ. ಸೊ ನಾವು 2023ರಿಂದ ನೋಡ್ತಾ ಇದ್ದೀವಿ, ಪ್ರತಿ ವರ್ಷವೂ ಕೂಡ ನಮಗೆ ಒಂದು 8ರಿಂದ 9 ತಿಂಗಳಾದ ಮೇಲೆ ಒಂದು ಸೈಕಲ್ ಥರ ಇದು ಅಲ್ಲಲ್ಲೇ ಕಾಣಿಸ್ಕೋತಾ ಇದೆ. ಕೆಲವಾರು ದೇಶಗಳಲ್ಲಿ ಕಾಣಿಸ್ಕೋತಾ ಇದೆ. ಈ ವರ್ಷ ನಮಗೆ ಸೌತ್ ಈಸ್ಟ್ ಏಷ್ಯಾ, ಈ ಥಾಯ್ಲ್ಯಾಂಡ್, ಸಿಂಗಪೂರ್, ಹಾಗೆ ಚೈನಾ, ಕೆಲವಾರು ಪ್ರದೇಶಗಳಲ್ಲಿ ಕಾಣಿಸ್ಕೊಂಡಿದೆ. ಆದರೆ ಇದು ಆ ದೇಶಕ್ಕೆ ಅಲ್ಲಿ ಮಾತ್ರ ಸ್ಥೀಮಿತ ಇದೆ. ಅಲ್ಲಿಂದ ಈಗ ಬೇರೆ ದೇಶಗಳಲ್ಲೂ ಕೂಡ ಹರಡುವಂಥ ಚಾನ್ಸಸ್ ಕೂಡ ಇದೆ. ಸೊ ಇದು ನಮ್ಮ ದೇಶಕ್ಕೂ ಕೂಡ ಈಗ ಬಂದಿದೆ. ಈಗಾಗಲೇ 250ರಿಂದ 300 ಕೇಸ್ಗಳಿಗಿಂತ ಜಾಸ್ತಿ ಕೇಸ್ಗಳಿಗಾಗಲೇ ಪಾಸಿಟಿವ್ ಬಂದಿವೆ. ಅದರ ಜೊತೆಗೆ ನಮ್ಮ ಬೆಂಗಳೂರಿನಲ್ಲೂ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಕೇಸ್ಗಳು ಕಾಣಿಸ್ಕೊಂಡಿವೆ. ನಮ್ಮ ರಾಜ್ಯಕ್ಕಿಂತ ನಮ್ಮ ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಇಲ್ಲಿ ಕೇಸ್ಗಳು ಜಾಸ್ತಿ ಕಾಣಿಸ್ಕೊಂಡಿವೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಮಲೇಷ್ಯಾ, ಸಿಂಗಪೂರ್ ಇಲ್ಲೆಲ್ಲ ಜಾಸ್ತಿ ಕೇಸ್ಗಳು ಕಾಣಿಸ್ಕೊಂಡಿರೋದ್ರಿಂದ ಅಲ್ಲಿ ನಮ್ಮ ನೆರೆ ರಾಜ್ಯಗಳಲ್ಲಿರ್ತಕ್ಕಂಥವ್ರು ಆ ದೇಶಗಳಲ್ಲಿ ತುಂಬ ಜಾಸ್ತಿ ಇದ್ದಾರೆ. ಸೊ ಅಲ್ಲಿ ಯಾವಾಗ ಕೇಸ್ಗಳು ಕಾಣಿಸ್ಕೊಳ್ಳುತ್ತೆ, ಏನೋ ಒಂದು ಪ್ಯಾನಿಕ್ ಇರ್ಬೋದು ಅಥವಾ ಭಯಗೊಂಡು ಅಲ್ಲಿಂದ ಜನಗಳು ಮತ್ತೆ ಇಲ್ಲಿಗೆ ಬಂದು ಇಲ್ಲಿ ಕೂಡ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಯಾರೂ ಕೂಡ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಇದಕ್ಕೆ ಸೆಲ್ಫ್ ಐಸೋಲೇಷನ್ ಮಾಡಿದ್ರೆ ಸಾಕು. ಯಾರಿಗೆ ಜ್ವರ, ಕೆಮ್ಮು, ನೆಗಡಿ ಬರುತ್ತೆ ಅಂಥವ್ರು ಐಸೋಲೇಟ್ ಆಗಿ ಫೀವರ್ ಸಿಂಪ್ಟಮ್ಸು ಮತ್ತು ಮೈಕೈ ನೋವು ಅಥವಾ ನೆಗಡಿ ಇವೆಲ್ಲ ಕಮ್ಮಿ ಆಗೋವರೆಗೂ ಐಸೋಲೇಟ್ ಆಗಿದ್ಕೊಂಡು ಆಮೇಲೆ ಅವರ ಕೆಲಸ ಕಾರ್ಯಗಳಲ್ಲಿ ಅವರು ಮುಂದುವರಿಬೋದು. ಆಗ ಒಬ್ಬರಿಂದ ಒಬ್ಬರಿಗೆ ಇದನ್ನು ನಾವು ತಡಿಬೋದಾಗಿದೆ. ನೋಡಿ, ಕೋವಿಡ್ಗೆ ಎಕ್ಸ್ಟ್ರಾ ಏನು ಟ್ರೀಟ್ಮೆಂಟ್ ಇಲ್ಲ. ನಮಗೆ ಇರ್ತಕ್ಕಂಥದ್ದು ಏನಂದರೆ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ಗಳನ್ನು ಧರಿಸೋದು, ಹ್ಯಾಂಡ್ ಹೈಜೀನ್ ಮೇಂಟೈನ್ ಮಾಡೋದು, ಹಾಗೂ ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ಕೊಳ್ತಕ್ಕಂಥದ್ದು, ಇವೇ ಇರತಕ್ಕಂಥದ್ದು. ಸೊ ಇಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ಇದಿನ್ನೂ ತೀವ್ರವಾಗುತ್ತಾ? ಯಾಕಂದರೆ ಈಗ ಸ್ಥಿತಿ ನೋಡಿದ್ರೆ ಅಷ್ಟೊಂದು ತೀವ್ರ ಆಗುವಂಥ ಯಾವುದೇ
ಚಾನ್ಸ್ ಕೂಡ ಕಾಣ್ತಾ ಇಲ್ಲ. ಯಾಕೆಂತಂದರೆ ನಾವು ಒಮಿಕ್ರಾನ್ ಥರ್ಡ್ ವೇವಲ್ಲಿ ಇಡೀ ಪ್ರಪಂಚದಾದ್ಯಂತ ಹೋದಾಗೂ ಕೂಡ ಯಾರಿಗೂ ಅಷ್ಟೊಂದು ಸಿವಿಯರ್ ಆಗಿ ಏನು ಸಾವು ನೋವುಗಳು ಸಂಭವಿಸಿಲ್ಲ. ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ ಅಂಥವರಲ್ಲಿ ಅದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಈ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥವರು, ಅಂದರೆ ಈ ಶುಗರ್ ಇರ್ಬೋದು, BP ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್, ಕಿಡ್ನಿ ಪ್ರಾಬ್ಲಮ್ಸ್, ಹಾಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಈ COPD ಅಥವಾ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಇರ್ತಕ್ಕಂಥವರು, ಆಸ್ತಮಾ, ಹಾಗೆ ಕ್ಯಾನ್ಸರ್ ಪೇಷಂಟ್ಗಳು, TB ಪೇಷಂಟ್ಗಳು. ಸೊ ಇಂಥವರಲ್ಲಿ ಇದು ಬೇಗ ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಇಂಥವರಲ್ಲೆಲ್ಲ ಇಮ್ಯುನಿಟಿ ತುಂಬ ಕಮ್ಮಿ ಇರುತ್ತೆ. ಇನ್ನೊಂದು ತುಂಬ ವಯಸ್ಕರಲ್ಲಿ, ಈ ವಯಸ್ಕರಲ್ಲೂ ಕೂಡ ಇಮ್ಯುನಿಟಿ ಚಾನ್ಸಸ್ ಕಮ್ಮಿ ಇರೋದ್ರಿಂದ ಹಾಗೂ ಈ ಕೋಮಾರ್ಬಿಡಿಟೀಸ್ ಜಾಸ್ತಿ ಇರೋದ್ರಿಂದ ಅಂಥವರಲ್ಲೂ ಜಾಸ್ತಿ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಇನ್ನು ಮಕ್ಕಳಲ್ಲಿ ಈಗ ಯಾರಿಗೆ ಆ್ಯಂಟಿಬಾಡೀಸ್ ಎಲ್ಲ ಡೆವಲಪ್ ಆಗಿರುತ್ತೆ, ವ್ಯಾಕ್ಸಿನೇಷನ್ ತೆಗೆದುಕೊಂಡಿರ್ತವ್ರೆ, ಅಂಥವರಲ್ಲಿ ಈ ಕೋವಿಡ್ ಬರ್ತಕ್ಕಂಥ ಚಾನ್ಸಸ್ ಕಮ್ಮಿ ಇರುತ್ತೆ. ಆದರೆ ಯಾರಲ್ಲಿ ಆ್ಯಂಟಿಬಾಡೀಸ್ ಡೆವಲಪ್ ಆಗಿರಲ್ಲ, ಇಮ್ಯುನಿಟಿ ತುಂಬ ಕಮ್ಮಿ ಇರುತ್ತೆ, ಅಥವಾ ಈ ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್ ಅಂತ ಹೇಳ್ತೀವಿ, ತುಂಬ ಅಂಥ ಮಕ್ಕಳಲ್ಲಿ ಈ ಕೋವಿಡ್ ಬರ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.